ಯಜಮಾನ ಯಜಮಾನ. ನೋಡಿ, ದಿನ ಬೆಳಗಾದ್ರೆ ಆವಾಜ್ ಹಾಕೊಂಡು ರಿಯೋಸ್ ಆಧಾರನ ತುಳ್ಕೊಂಡೆ ಇಲ್ಲಿ ಬಂದು ಕೂತಿರೋದು. ಸೈನ್ ಮಾಡ್ಬಿಟ್ಟು ಹೋಯ್ತಾ ಇರಿ. ನನಗೂ ಪೊಲೀಸು ಕಾನೂನು ಎಲ್ಲ ಗೊತ್ತಿದೆ. ನೀವ್ ಹೇಳ್ತಾ ಇರೋದು ನಮಗೂ ಗೊತ್ತು. ಈ ಪ್ರಾಜೆಕ್ಟ್ ಇಂದ ಎಷ್ಟು ದೊಡ್ಡ ದೊಡ್ಡ ಆಫೀಸರ್ಸ್ ಇದಾರೆ, ಮಿನಿಸ್ಟರ್ಗಳಿದ್ದಾರೆ. ಅದೆಲ್ಲ ನಿಮಗ್ ಗೊತ್ತಾದ್ರೆ ನಡ್ಗೋಗ್ತೀರಾ. ಹಿಂದೆ ದೊಡ್ಡವ್ರು ಇದಾರೆ ಅಂದಿದ ತಕ್ಷಣ ಭಯ ಬೀಳ್ತೀವಿ ಅನ್ಕೊಂಡಿದ್ಯಾ? ನಿಮ್ ಹಾಗೆ ತುಳಿಯಕ್ ಬಂದವ್ರನ್ನ ಮೆಟ್ಟಿ ನಿಂತು ದಾರಿ ಗಡ್ಡ ಬಂದವ್ರಿಗೊಂದ್ ಗತಿ ಕಾಣ್ಸಿನೆ ಇಲ್ಲಿ ನಿಂತಿರೋದು. ನಿಮ್ಮನ್ನ ಮೇಡಮ್, ಒಂದ್ ನಿಮಿಷ. ರಾತ, ಇವ್ರುಗಳು ಯಾಕೋ ನಿಮ್ ಮಾತನ್ನ ಕೇಳ್ತಾ ಇಲ್ಲ. ನೀವ್ ಎಸ್ ಅಂದ್ರೆ 2 ನಿಮಿಷದಲ್ಲಿ ಮ್ಯಾಟರ್ನ ಸೆಟಲ್ ಮಾಡ್ತೀನಿ. ಧಾರಾಳವಾಗಿ ಹೋಗುರಾಗು. ನೀವ್ ಸ್ಟೈಲಲ್ಲೇ ಇದನ್ನ ಸೆಟಲ್ ಮಾಡ್ಬಿಡು. ಹೋಗು. ತಾತ, 5 ನಿಮಿಷ ನೀವು ಆರಾಮಾಗಿ ಕೂತ್ಕೊಳ್ಳಿ. ಮೇಡಮ್, ಏನೋ ನೀನೇನ್ ದೊಡ್ಡ ಹೀರೋನಾ? ಯಾಕೆ ರೌಡಿ ಸರ್? ನಾನು ಹಾಗೆ ಕಾಣಿಸ್ತಿಲ್ವಾ? ಓಹೋ, ನೀನು ಆ ಫೀಲಿಂಗ್ ಇಲ್ಲಿ ಇದೆಯಾ ಅನ್ನೋ? ಫೀಲಿಂಗ್ ಅಲ್ಲ ಸರ್, ನಾನು ಹೀರೋ. ಓ, ಹಾಗಿದ್ರೆ ಏನ್ ಮಾಡ್ತೀಯಾ? ನಮ್ಮನ್ನೆಲ್ಲ ಹೊಡಿತೀಯಾ? 1 2 3 4 5 6 7 ಜನ ಇದ್ದೀರಾ. ಬಾರು, ಹೊಡಿ ಬಾ, ಹೊಡಿಯೋ. ದೇವ್ರು ಮಾತು ಕೊಟ್ಟಿದ್ದಾನೆ, ಸಮಾಧಾನವಾಗಿ ಮಾತಾಡೋಣ. ಹೇಳೋದಕ್ಕೆ ಕಿವಿ ಕೊಟ್ಟಿದ್ದಾನೆ, ಹೇಳೋದನ್ನ ನೀವು ನಿಧಾನ ಕೇಳಿಸ್ಕೊಳ್ಳಿ. ಅದನ್ನೆಲ್ಲ ಬಿಟ್ಟು ತಿನ್ನೋದಕ್ಕೆ ಕೊಟ್ಟಿರೋ ಕೈನ ಈ ಗಲಾಟೆಗೆಲ್ಲ ಯಾಕೆ ಬಳಸ್ಬೇಕು ಹೇಳಿ ಸರ್? ಅರೆ, ಏನೇ ಇದ್ರು ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ ಬಿಡಿ. ಅವರೊಂದು ಆಶ್ರಮ ಕಟ್ಟಿ 100 ಜನಕ್ಕೆ ಆಶ್ರಯ ಕೊಡ್ಬೇಕು ಅಂತಿದ್ದಾರೆ. ಅಂತ ಒಳ್ಳೆ ಕೆಲ್ಸಕ್ಕೆ ಕಲ್ಲು ಹಾಕಿದ್ರೆ ಆ ದೇವ್ರು ಒಳ್ಳೇದ್ ಮಾಡ್ತಾನೆ ಹೇಳಿ? ಅಣ್ಣ, ಬುದ್ಧಿ ಹೇಳಕ್ ಬಂದವನೇ. ಆಯ್ತು, ಹಾಗೆ ಅನ್ಕೊಳ್ಳಿ ಸರ್. ಸುಮ್ಮನೆ ಯಾಕೆ ಗಲಾಟೆ ಎಲ್ಲ? ಜೀವನದಲ್ಲಿ ಎಷ್ಟೇ ಇದ್ರು ಸತ್ತಾಗ ನಾವು ನೀವು ಓದ್ಕೊಂಡು ಹೋಗ್ತೀವ? ಇಲ್ಲ ತಾನೆ. ಜೊತೆಗೆ ಹಿರಿಯರ್ ರಿಕ್ವೆಸ್ಟ್ ಮಾಡ್ಕೋತಿದಾರಲ್ವಾ, ಅಟ್ಲೀಸ್ಟ್ ಅವ್ರ ವಯಸ್ಸಿಗಾದ್ರೂ ಮರ್ಯಾದೆ ಕೊಟ್ಬಿಟ್ಟು ಹೋಗ್ಬಿಡಿ ಸರ್. ಮೇಡಮ್, ನೋಡಿದ್ರಾ, ಆ ರೌಡಿ ಸರ್ ತುಂಬಾ ಒಳ್ಳೆಯವರು. ಪ್ರೀತಿಯಿಂದ ಹೇಳಿದ್ದನ್ನ ಎಷ್ಟು ಸಮಾಧಾನವಾಗಿ ಕೇಳ್ತಿದ್ದಾರೆ. ಆಟ ಅರ್ಧ ಆಗಿದ್ರೆ ಮುಗಿಸ್ಬಿಟ್ಟು ಬೇಗ ಎದ್ದೋಗ್ಬಿಡಿ ಸರ್. ತಾತ, ಹೋಗ್ತಾರೆ. ಏ, ಇಲ್ಲಿ ನೋಡ್ರು, ಅಣ್ಣ ಫೈಟ್ ಮಾಡಕ್ ಬರ್ತಾವನೆ ಅಂತ ಅನ್ಕೊಂಡ್ರೆ ರಿಕ್ವೆಸ್ಟ್ ಮಾಡ್ತಾವನೆ. ಅಣ್ಣ, ನಿನ್ನ ನೋಡಿ ಭಯ ಬಿದ್ದೋಗೋಣ ಹುಡುಗ. ಹಾಗೆ ತಿಳ್ಕೊಳ್ಳಿ ಸರ್, ಪರವಾಗಿಲ್ಲ. ಆದ್ರೆ ಈ ಜಾಗದಿಂದ ಹೋಗಿ ಸರ್. ಹೋಗ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯ ಮರಿ? ನಾನು ಇಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ನೀವು ಕೇಳಲಿಲ್ಲ ಅಂದ್ರೆ ನನ್ನ ಹತ್ರ ಕೊನೆ ಅಸ್ತ್ರ ಇದೆ, ಅದನ್ನ ಬಳಸ್ಬೇಕಾಗುತ್ತೆ. ಏನದು? ನೀವು ಕೈ ಮುಗಿದು ಕೇಳ್ಕೊತಿ. ಸುಮ್ಮನೆ ಜಗಳ ಎಲ್ಲ ಬೇಡ ಸರ್, ಹೊರಟು ಬಿಡಿ. ಏ, ಯಾರೇನು ಒಳ್ಳೆ ಹೀರೋ ರೀತಿ ಬಂದ್ಬಿಟ್ಟು ಜೋಕರ್ ತರ ಆಡ್ತಾವನೆ. ದೊಡ್ಡ ಮನ್ಸು ಮಾಡಿ ಸರ್, ನಿಮಗ್ ಕೈ ಮುಗಿದು ಕೇಳ್ಕೊಂತಿದ್ದೀನಿ, ಸುಮ್ಮನೆ ಹೊರಟು ಬಿಡಿ ಸರ್. ನಿನ್ ಕಾಲಿಟ್ಕೊಂಡ್ರು ಕೈ ಮುಗಿದ್ರು ಬಿಡೋ ಮಾತೇ ಇಲ್ಲ. ಸುಮ್ಮನೆ ಕಿರಿಕ್ ಮಾಡ್ಬಾರ್ದು ಅಂದ್ರೆ ಸೈ ಮಾಡ್ಬಿಟ್ಟು ಹೋಗ್ತಾರೆ. ಕೇಳೋ, ಸೈನ್ ಮಾಡಿಲ್ಲ ಅಂದ್ರೆ ಏನೋ ಮಾಡ್ತೀರಾ? ನಾನೇನು ಮಾಡಲ್ಲ, ನಾನ್ ಬರೀ ಆರ್ಡರ್ ಮಾಡ್ತೀನಿ ಅಷ್ಟೇ.
ಉಳ್ದಿದ್ನ ನಮ್ ಹುಡುಗರು ಮಾಡ್ತಾರೆ. ಏಯ್ ಏನ್ರ ಮಕ ನೋಡ್ತಿದ್ದೀರಾ? ಮೇಡಮ್ ಏನ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಏನ್ ಮಾಡ್ತೀವಿ ಅಂತ ತೋರಿಸ್ರು. ಏಯ್ ಕೂಲ್ ಕೂಲ್ ಮೇಡಮ್, ಇವ್ರು ನನ್ನ ಮಾತೇ ಕೇಳ್ತಿಲ್ಲ. ನೀವು ಪರ್ಮಿಷನ್ ಕೊಟ್ರೆ ನಾನು ಮುಂದುವರಿತೀನಿ. ರಾಘವ್, ಗೋ ಹೆಡ್. ಮೇಡಮ್, ನಾವ್ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಳೋ ಥರ ಇಲ್ಲ. ಸೊ ಸೊ ನೀವೇ ಇದ್ರ ಮೇಲೆ ಒಂದು ಸೈನ್ ಮಾಡ್ಬೇಡಿ ಮೇಡಮ್. ಏನೋ ಹೇಳ್ತಿದ್ಯಾ? ನಾನು ಕರೆಕ್ಟಾಗೇ ಹೇಳ್ತಾ ಇದ್ದೀನಿ. ಈ ದುಷ್ಟರು ಕಂಡ್ರೆ ದೂರ ಇರಬೇಕು ಅನ್ನೋ ಮಾತೇ ಇದೆ. ನಿಮಗೆ ಸುಮ್ಮನೆ ಟೆನ್ಷನ್ ಅಲ್ಲ ಯಾಕೆ? ತಾಳಿ ಸೈನ್ ಮಾಡಿ. ಅರೆ ನನ್ ಚೈನ್ ಇಲ್ಲೇ ಇದೆ. ಪೇಪರ್ ಕೆಳಗಡೆ ಸಿಕ್ಕಾಕೋಗ್ಬಿಟ್ಟಿತ್ತು ಅನ್ಸುತ್ತೆ, ಕಾಣ್ಲೇ ಇಲ್ಲ. ಏನಮ್ಮ ನೀನು ಸರಿಯಾಗಿ ನೋಡ್ದೆ ಅನ್ಯಾಯವಾಗಿ ಪಲ್ಲವಿಗ್ ಬಯ್ಯೋ ರೀತಿ ಮಾಡ್ಬಿಟ್ಟೆ. ಅದಕ್ಕೆ ಮಗಳೇ ಹೇಳೋದು, ಇನ್ನೊಬ್ಬರ ಬಗ್ಗೆ ಹೀಗೆ ನೋಡ್ದೆ ಮಾಡ್ದೆ ತಿಳ್ಕೊಳ್ದೆ ಮಾತಾಡಬಾರ್ದು. ಸಾರಿ ಪಲ್ಲವಿ, ಅಮ್ಮ ಚೈನ್ ಇಲ್ಲ ಅಂದ ತಕ್ಷಣ ನಾನ್ ಯೋಚನೆನೆ ಮಾಡ್ಲಿಲ್ಲ. ನೋಡು, ಇನ್ಮೇಲಾದ್ರೂ ಯೋಚನೆ ಮಾಡಿ ಮಾತಾಡು. ರೀ ಬನ್ನಿ, ನೀವು ರೆಡಿ ಆಗಿ, ಹಾಸ್ಪಿಟ್ಲ್ಗೆ ಹೋಗಿ ಟೈಮ್ ಆಗುತ್ತೆ. ನನ್ನ ಮಾತಿಂದ ನೋವಾಯ್ತಾ ಪಲ್ಲವಿ? ಆಗ್ಲಿ ಅಂತಾನೆ ತಾನೇ ಹೇಳಿದ್ದು. ಚೈನ್ನ ಅಮ್ಮ ಮಿಸ್ ಮಾಡ್ಕೊಂಡ್ರು ಅನ್ಕೊಂಡ್ಯಾ? ಇಲ್ಲ, ನಾನು ಮಿಸ್ ಮಾಡ್ಸಿದ್ದು. ಬೇಡ ಅನಿತಾ, ಇದೆಲ್ಲ ಒಳ್ಳೇದಲ್ಲ. ಇಷ್ಟಕ್ಕೆ ನೀನ್ ನೊಂದ್ಕೊಂಡ್ರೆ ಹೇಗೆ ಪಲ್ಲವಿ? ಇದಿನ್ನು ಶುರು, ಇನ್ನು ಅನ್ಭವಿಸೋದು ಬೇಜಾನಿದೆ. ಇದೇ ಚೈನ್ನ ನಿಮ್ಮಮ್ಮ ತಿಂಡಿ ತಗೊಂಡ್ ಬಂದ್ ಕೊಟ್ಟು ವಾಪಸ್ ಖಾಲಿ ಬಾಕ್ಸ್ ತಗೊಂಡ್ ಹೋಗ್ತಿದ್ರಲ್ಲ, ಅದ್ರಲ್ಲಿ ಹಾಕ್ ಕಳ್ಸೋದು ನನಗೇನ್ ದೊಡ್ಡ ವಿಷಯನೇ ಆಗ್ತಿರ್ಲಿಲ್ಲ. ಹಾಗ್ ಮಾಡಿ ನಿಮ್ ಮನೆಗ್ ಹೋಗಿ ಎಲ್ಲ ಕಡೆ ಹುಡುಕ್ಸಿ ಇಡೀ ಮನೆಯವ್ರನ್ನ ಸಿಗಾಕ್ಸಿ ಎಲ್ರಿಗೂ ನೋವು ಕೊಟ್ಟು ಸಕ್ಕತ್ತಾಗಿ ಮಜಾ ತಗೋಬೋದಿತ್ತು. ಆದ್ರೆ ಯಾಕೆ ಹಾಗೆ ಮಾಡ್ಲಿಲ್ಲ ಗೊತ್ತಾ? ಒಂದೇ ಸಲ ಕ್ಲೈಮ್ಯಾಕ್ಸ್ ಹೋಗ್ಬಾರ್ದು ನೋಡು, ಅದಕ್ಕೆ. ಇನ್ ಮುಂದೆ ಪ್ರತಿ ಕ್ಷಣ ನಿನ್ ನೋವಿನ ಬೆಂಕಿಲ್ ಬಿದ್ದು ಒದ್ದಾಡ್ಬೇಕು. ಆ ಕಾವು ನಿಮ್ಮ ಅಣ್ಣನಿಗೆ ತಾಕ್ಬೇಕು. ಅಯ್ಯಯ್ಯೋ, ನಿಮ್ಮಮ್ಮ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿರೋ ಆ ನಿಪ್ಪಟ್ಟು ಚಕ್ಲಿನ ಹೋಗ್ ತಿನ್ನು ಪಲ್ಲವಿ. ಈ ಕಣ್ಣೀರ್ ಯಾಕೆ ಪಲ್ಲವಿ? ಯಾಕೆ ನಿಮ್ಮಮ್ಮ ಮಾಡ್ಕೊಂಡ್ ಬಂದಿರೋ ತಿಂಡಿ ಚೆನ್ನಾಗಿಲ್ವಾ? ಹಿಂಗ್ ತಿನ್ನಕ್ ಆಗ್ತಿಲ್ವಾ? ಹೋಗ್ಲಿ ಬಿಡು, ಡಸ್ಟ್ಬಿನ್ಗೆ ಹಾಕ್ತೀನಿ. ಯಾಕೆಂದ್ರೆ ನಿಮ್ಮಮ್ಮ ಮಾಡ್ಕೊಂಡ್ ಬಂದಿರೋ ತಿಂಡಿ ನೀನೇ ತಿನ್ಲಿಲ್ಲ ಅಂದ್ರೆ ಇನ್ ನಾಯಿ ತಿನ್ನುತ್ತಾ? ಈ ಮಾತಾಡೋದಕ್ಕೆ ನಿನ್ಗೆ ನಾಚಿಕೆ ಆಗಲ್ವಾ? ನಾನ್ ಗಂಡ್ಸು ಅಂತ ದೊಡ್ಡದಾಗಿ ಹೇಳ್ಕೊತ್ಯಾ? ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚೆಚ್ಕೊಳಕ್ಕಾಗತ್ತಾ? ನೋಡಿ, ನಿಮ್ ಕಣ್ ಮುಂದೆನೆ ನಾನು ಅವ್ರ ಹತ್ರ ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ಕೊಂಡೆ ತಾನೆ. ಇಲ್ಲ ಸೈನ್ ಮಾಡಿ ಅವ್ರ ಮುಖದ ಮೇಲೆ ಬಿಸಾಕಿ ನಿಮ್ಮ ದೌಲತ್ನ ತೋರ್ಸೋಣ ಮೇಡಮ್. ಏನೋ ಮಾತಾಡ್ತಿದ್ಯಾ ಇದ್ಯಟ್? 4 ಜನ ನೋಡಿದ ತಕ್ಷಣ ಹೆದರ್ಕೊಂಡು ಮೀಡಿಯೇಟರ್ ಕೆಲಸ ಮಾಡೋದಕ್ ಬಂದಿದ್ಯಲ್ಲ, ನೀನೇನ್ ಬ್ರೋಕರಾ? ನೀನ್ ಹೋಗಿದ್ ಸ್ಟೈಲ್ ನೋಡಿದ್ರೆ ಇಲ್ಲಿರೋರ್ನೆಲ್ಲ ಹೊಡೆದೋಡಿಸ್ತೀಯ ಅಂತ ಅನ್ಕೊಂಡೆ. ಆದ್ರೆ ನೀನು ನನಗೆ ಬುದ್ಧಿ ಹೇಳಕ್ ಬರ್ತಿದ್ಯಾ? ಈ ಕೆಲ್ಸ ಮಾಡೋದಕ್ ನೀನೇ ಬೇಕಿತ್ತ? ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಮೇಡಮ್, ಅವನಿಗೆ ಬದುಕೋದಾರಿ ಚೆನ್ನಾಗಿ ಗೊತ್ತಾಗಿದೆ. ಅವನು ಮಾತ್ ಕೇಳಿ ಸೈನ್ ಮಾಡ್ಬಿಟ್ಟು ದುಡ್ಡು ತಗೊಂಡು ಹೋಯ್ತಾ ಇರಿ. ಈ ಜಾನ್ಸಿ ಇರೋವರೆಗೂ ಅದು ಸಾಧ್ಯನೇ ಇಲ್ವೋ? ನೀವ್ ಒಬ್ಬೊಬ್ರಿಗೂ ಹೇಗ್ ಪಾಠ ಕಲಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ.
ಏ ಹುಡ್ಗಿ, ಒಂದೇ ಒಂಚೂರು ಮಿಸ್ ಮಾಡಿದ್ರೆ ನಿನ್ ತಾತನ್ ತಲೆ ಚಿಪ್ಪು ಎಗರೋಗುತ್ತೆ. ಜಾನ್ಸಿ ಮತ್ತೆ ಅಪ್ಪ ಇಷ್ಟೊತ್ತಲ್ಲಿ ಹೋಗಿರ್ತಾರಲ್ವಾ? ಹೋಗಿ ನಮ್ ಪ್ರಣವ್ ಮಾಡಿರೋ ಕೆಲಸಗಳನ್ನೆಲ್ಲ ನೋಡಿ ಹೊಗಳಿಕೆಯ ಸುರಿಮಳೆನೆ ಸುರಿಸಿರ್ತಾರಲ್ವಾ? ಅದನ್ನ ಕೇಳಿದ ಖುಷಿಗೆ ನನಗ್ ಕಾಲ್ ಮಾಡಿ ಹೇಳ್ಬೇಕಿತ್ತಲ್ವಾ? ಯಾಕೆ ನೀವು ಇಷ್ಟೊತ್ತಾದ್ರೂ ಕಾಲ್ ಮಾಡಿಲ್ಲ? ಒಂದ್ಸಲ ನಾನೇ ಕಾಲ್ ಮಾಡಿ ಕೇಳ್ಬಿಡೋಣ. ಬೇಡ, ಇಟ್ಸ್ ಅ ರಾಂಗ್ ಐಡಿಯಾ. ನಮ್ ಜಾನ್ಸಿ ಪಕ್ಕದಲ್ಲೇ ಇರ್ತಾಳೆ, ಅಂದ್ಮೇಲೆ ಡಿಸ್ಟರ್ಬ್ ಮಾಡೋದ್ ಬೇಡ. ಏ ಹುಡ್ಗಿ, ಈ ಮುತ್ತ ಜೀವಂತ ಇರ್ಬೇಕೋ ಬೇಡವೋ ಅಂತ ನೀನೇ ಡಿಸೈಡ್ ಮಾಡ್ಕೋ. ನೀನೇನಾದ್ರೂ ಒಂದೇ ಒಂದ್ ಹೆಜ್ಜೆ ಮುಂದೆ ಇಟ್ಟು ಇವನ್ನ ಇಲ್ಲೇ ಜೀವಂತ ಸಮಾಧಿ ಮಾಡಿಬಿಡ್ಸಾಕ್ಬಿಡ್ತೀನಿ. ತಗ್ಯೋ ಗನ್ನು. ಒಳ್ಳೆ ಮಾತಲ್ಲಿ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೀನು ಅಷ್ಟೇ ಒಳ್ಳೆ ಮಾತಾಗಿ ಹಿಂದೆ ಸರಿದ್ರೆ ಸರಿ, ಇಲ್ಲ ಅಂದ್ರೆ ಇದೇ ಕೊನೆ ಮಾತಾ. ಮೇಡಮ್ ಫೈರ್ ಮಾಡ್ತಿದ್ದಾರೆ. ನಮ್ ತಾತನ್ಗೇನು ಮಾಡ್ಬೇಡಿ. ನಾನೇನೋ ತಮಾಷೆಗೆ ಲೇಡಿ ಜಂಪ್ ಸ್ಪಾಟ್ ಅಂತ ಹೇಳಿದೆ, ನೀನ್ ನೋಡಿದ್ರೆ ಅದನ್ನ ಸತ್ಯ ಅನ್ಕೊಂಡು ಏನ್ ಈ ಲೆವೆಲ್ ಅಲ್ಲಿ ಹೊಡಿತಾ ಇದೀಯಾ? ಈ ಆಸ್ತಿ ಬೇಕಾ ಇಲ್ಲ ನಿಮ್ ತಾತ ಬೇಕಾ? ನೀನೇ ನಿರ್ಧಾರ ಮಾಡು. ಹೀಗಾಗತ್ತೆ ಅಂತಾನೆ ಮೇಡಮ್ ನಾನು ನಿಮಗೆ ಸೈನ್ ಮಾಡಿ ಕೊಟ್ಬಿಡಿ ಅಂತ ಹೇಳಿದ್ದು. ಆದ್ರೆ ನೀವು ನನ್ನ ಮಾತು ಕೇಳಿದೆ, ತಾತನ್ ಇವಾಗ ಅಪಾಯಕ್ಕೆ ಸಿಕ್ಕಿರಾ ಮೇಡಮ್? ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ? ಮೊದ್ಲು ಪೇಪರ್ ಸೈನ್ ಮಾಡಿ ತಾತನ್ ಜೀವ ಕಾಪಾಡಿ. ಇವಾಗ ನಿನಗ್ ಸೈನ್ ಮಾಡಿದ್ಬಿಟ್ಟು ಬೇರೆ ಯಾವ ಆಪ್ಷನ್ ಇಲ್ಲ. ನಿನಗೆ ಈ ಮುತ್ಕನ್ ಪ್ರಾಣ ಇಂಪಾರ್ಟೆಂಟ್ ಆಗಿದ್ರೆ ಸೈನ್ ಮಾಡು. ನಿನ್ ಪಕ್ಕದಲ್ಲಿದೆ, ಎತ್ಕೋ. ಏನ್ ಹೇಳ್ತಿದ್ದೀರಾ ಮೇಡಮ್? ನನಗೆ ಅರ್ಥ ಆಗ್ತಿಲ್ಲ. ನಿನ್ ಪಕ್ಕದಲ್ಲಿ ಬಿದ್ದಿದೆ ನೋಡು, ಅದನ್ನ ಎತ್ಕೊಂಡು ಹಿಂದೆಯಿಂದ ಹೊಡಿ. ಓಕೆ ಮೇಡಮ್, ನಾನು ಅವಾಗಲೇ ಹೇಳ್ದಂಗೆ ಈ ಪೆನ್ನಿಂದ ಈ ಪೇಪರ್ ಸೈನ್ ಮಾಡ್ಬಿಟ್ಟಿದ್ರೆ ಇಷ್ಟೊಂದು ಅವಾಂತರಗಳು ಆಗ್ತಾನೆ ಇರಲಿಲ್ಲ. ಹೋಗ್ಲಿ, ಇವಾಗಲಾದ್ರೂ ಸೈನ್ ಮಾಡಿ ಮೇಡಮ್. ಓ ಮೇಡಮ್, ನನ್ನ ಮೇಲೆ ನೀವು ಯಾವಾಗ ಬೇಕಾದ್ರೂ ಕೋಪ ಮಾಡ್ಕೋಬಹುದು, ಆದ್ರೆ ಇವಾಗ ತಾತನ ಜೀವ ಉಳಿಸೋದು ಇಂಪಾರ್ಟೆಂಟ್. ನಿನ್ ಮೊಮ್ಮಗಳು ಬಿಸಿ ರಕ್ತ, ಅದಕ್ಕೆ ತುಂಬಾ ಎಗರಾಡ್ತಿದ್ದಾಳೆ. ನೀನ್ ಯೋಚನೆ ಮಾಡು ಮುತ್ಕ, ಅವಳು ರೋಡಲ್ಲಿ ಓಡಾಡ್ಬೇಕಾದ್ರೆ ಅವಳು ಕಾರಿಂದ ಟಿಪ್ಪರ್ ಲಾರಿಗಳು ಓಡಾಡ್ತಿರ್ತಾವೆ. ಯಾವಾಗ ಬ್ರೇಕ್ ಫೇಲ್ ಆಗಿ ಡಿಕ್ಕಿ ಹೊಡಿತೋ ಗೊತ್ತಾಗಲ್ಲ. ಅಷ್ಟೇ ಯಾಕೆ, ಕರ್ತಾರಿ ಬಿಲ್ಡಿಂಗ್ ನೋಡಕ್ ಹೋದಾಗ ಕಾಲ್ ಜಾರಿ ಬೀಳ್ಬೋದು. ಜಾನ್ಸಿ ಪುಟ್ಟಿ, ಹಠ ಮಾಡ್ಬೇಡಮ್ಮ, ಸೈನ್ ಮಾಡ್ಬಿಡು. ಈ ಕ್ಷಣದಿಂದ ಈ ಜಾಗ ನಮ್ದು. ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡೋಣ. ಬನ್ರ, ಹಾಗೆ ಪಾರ್ಟಿ ಮಾಡೋಣ. ಏಯ್, ಆ ಡಮ್ಮಿ ಪೀಸ್ ನ ಕಳಿಸು. ಓ ಹೆಣ್ಮಗು ಹೆಣ್ಮಗು
ಪಾಪ ಅವ್ರ ತಾಯಿ ಆಸೆ ಕನಸೆಲ್ಲ ನುಚ್ಚು ನೂರಾಗಿದೆ. ಫೀಲಿಂಗ್ ಅಲ್ಲಿದ್ದಾಳೆ ಬಿಡ್ರು. ಖುಷಿಯಾಗಿದ್ದೀರಿ, ಜೊತೆ ಸೇರ್ಕೊಂಡ್ ಪಾರ್ಟಿ ಮಾಡೋಣ ಬಾಚಿನಾ. ಪಾರ್ಟಿ ಮಾಡೋಣ ನಡಿ. ಏನ್ ಮೇಡಮ್ ನೀವು ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕಣ್ಣೀರ್ ಹಾಕ್ತಿದ್ದೀರಲ್ಲ, ಹೋದ್ರೆ ಹೋಯ್ತು ಬಿಡಿ. ನಿನಗೇನಾಗುತ್ತೋ ಆ ಜಾಗದ ಬಗ್ಗೆ? ಆ ಜಾಗಕ್ಕೆ ಬೆಲೆ ಕಟ್ಟಕ್ ಆಗಲ್ಲ, ಯಾಕಂದ್ರೆ ನಮ್ಮಮ್ಮನ ನೆನಪುಗಳಿದೆ. ಆ ಜಾಗದಲ್ಲಿ ಒಂದು ಆಶ್ರಮ ಕಟ್ಬೇಕು. ಇಷ್ಟು ವರ್ಷದಿಂದ ಏನೇನೋ ಸಮಸ್ಯೆಗಳಿಂದ ಕಟ್ಟೋದಕ್ಕಾಗಿರ್ಲಿಲ್ಲ, ಆದ್ರೆ ಈಗ ಅದಕ್ಕೊಂದು ಕಾಲ ಕೂಡ ಬಂದಿದೆ ಅಂತ ತುಂಬಾ ಆಸೆಯಿಂದ ಬಂದೆ. ಬೇರೆ ಯಾವನೋ ಬಂದು ದಬ್ಬಾಳಿಕೆ ಮಾಡಿ ಆ ಜಾಗನ ಅಕ್ವೈರ್ ಮಾಡ್ಕೊಂಡು ಬೇರೇನೋ ಕಟ್ತೀನಿ ಅಂದ್ರೆ ಆ ನೋವು ಹೇಗಿರುತ್ತೆ ಅಂತ ನಿನಗ್ ಗೊತ್ತಾ? ನಿನಗ ಆ ನೋವು ಗೊತ್ತಿದ್ರೆ ನೀನ್ ಆ ರೀತಿ ಜಾಗನ ಬಿಟ್ಕೊಡು ಅಂತ ಹೇಳ್ತಿರ್ಲಿಲ್ಲ. ನಿನ್ ಯೋಗ್ಯತೆಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ನಿನಗ್ ಫೀಲಿಂಗ್ಸ್ ಇಲ್ವಲ್ಲ? ನಿಜ ಹೇಳು, ನೀನ್ ಬಂದ ಡ್ರೈವರ್ ಆಗ ಅಥವಾ ನಮ್ ಜಾಗ ಬಿಡಿಸ್ಕೊಡೋ ಬ್ರೋಕರ್ ಆಗ? ಮೇಡಮ್ ಯಾಕೆ ಈ ರೀತಿ ಫಿಲಾಸಫರ್ ತರ ಮಾತಾಡ್ತಿದ್ದೀರಾ? ನಿಮ್ಗಿದು ಸೂಟ್ ಆಗಲ್ಲ. ಇವಾಗೇನು ಹೋಗಿರೋದು ಜಸ್ಟ್ ಒಂದ್ ಜಾಗ ತಾನೆ, ಹಾಗಂತ ಸತ್ತಿರೋರ್ಗೋಸ್ಕರ ಇರೋರ್ನ ಬಲಿ ಕೊಡಕ್ಕಾಗತ್ತಾ? ಏನ್ ಮೇಡಮ್ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಏನೋ ಏನೋ ಪ್ರಾಕ್ಟಿಕಲ್? ನಿನಗೆ ಎಮೋಷನ್ಸ್ ಅಂತ ಗೊತ್ತಾ? ನಾನು ಎಷ್ಟೇ ಬೋಲ್ಡ್ ಆಗಿದ್ರು ನನ್ ತಾಯಿ ಅಂತ ಬಂದ್ರೆ ನನ್ ಪ್ರಪಂಚನೇ ಬೇರೆ. ನಿನ್ ಕಣ್ಣಿಗೆ ನನ್ ಮುಖದಲ್ಲಿ ದುಃಖ ಕಾಣದೇ ಇರ್ಬೋದು, ಆದ್ರೆ ನನ್ ಮನ್ಸು ಯಾವಾಗ್ಲೂ ನಮ್ಮ ಅಮ್ಮಂಗೋಸ್ಕರ ಅಳ್ತಾ ಇರುತ್ತೆ. ಅವರು ಸತ್ತು ಸ್ವರ್ಗದಲ್ಲಿದ್ರು ಅವ್ರ ಆಸೆನ ಪೂರ್ತಿ ಮಾಡ್ಬೇಕು ಅನ್ಕೊಂಡ್ರೆ ನನ್ ಕೈಯಲ್ಲಿ ಅದು ಆಗ್ಲಿಲ್ಲ. ಆ ನಾವು ನಿನ್ನ ತನ್ಗೆ ಹೇಗೋ ಗೊತ್ತಾಗತ್ತೆ? ಬೇಡ ಜಾನ್ಸಿ, ನೀನ್ ನೊಂದ್ಕೋಬೇಡ. ನೀನ್ ನಮ್ಮ ಸತ್ತಿದ್ದಾಳೆ ಅಂತಾನೆ ಅನ್ಕೋಬೇಡ. ಅವಳು ಸದಾ ಕಾಲ ನಿನ್ ಮನ್ಸಲ್ಲಿ ಜೀವಂತವಾಗಿರೋವಾಗ ಅವ್ಳಿಗೆ ಹೇಗಮ್ಮ ಸಾವು ಬರುತ್ತೆ? ನಾವೇನೇ ಅನ್ಕೊಂಡ್ರು ಅದೇ ವಾಸ್ತವ ಅಲ್ವಾ ತಾತ? ಎಸ್, ಇದನ್ನೇ ನಾನು ಹೇಳಿತು. ಸತ್ತ ಸಮಾಧಿಯಾಗಿರೋ ಹೆಸರಲ್ಲಿ ಆಶ್ರಮ ಕಟ್ಟಬೇಕು ಅನ್ನೋ ಹಠದಲ್ಲಿ ನಿಮ್ಗೋಸ್ಕರನೇ ಬದುಕಿರೋ ತಾತನ್ ಯಾಕೆ ಮೇಡಮ್ ಬಲಿ ಕೊಡ್ತೀರಾ? ಇವಾಗ ಇವ್ರನ್ನ ಬಲಿ ಕೊಟ್ಟು ನಾಳೆ ಇವ್ರ ಹೆಸರಲ್ಲಿ ಆಶ್ರಮ ಕಟ್ಬಿಟ್ಟು ಇದೇ ರೀತಿ ಕಣ್ಣೀರ್ ಹಾಕ್ತೀರಾ? ಸತ್ತಿರೋರ್ಗೋಸ್ಕರ ಹಠ ಮಾಡೋದನ್ನ ಬಿಟ್ಟು ಬದುಕಿರೋರ್ಗೋಸ್ಕರ ಯೋಚನೆ ಮಾಡಿ. ಪದೇ ಪದೇ ಸತ್ತೋದೋಡು ಅಂತ ಹೇಳ್ಬೇಡಪ್ಪ, ದುಃಖ ಆಗುತ್ತೆ ಕೇಳಿದ್ರೆ. ತಾತ, ನಾನು ಹೇಳಲಿಲ್ಲ ಅಂದ್ರೆ ಸತ್ಯ ಏನ್ ಸುಳ್ಳಾಗ್ಬಿಡುತ್ತಾ? ಜೀವಂತವಾಗಿ ಇಲ್ಲ ಅಂದವ್ರನ್ನ ಸತ್ತಿದ್ದಾರೆ ಅಂದ್ರೆ ಯಾಕೆ ಫೀಲ್ ಮಾಡ? ಒಂದ್ ಹೇಳ್ತೀನಿ ನೋಡಿ ಮೇಡಮ್, ಅವರೆಲ್ಲ ಕೆಟ್ಟ ಜನರು, ಅವ್ರಿಗೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಅಂತವ್ರನ್ನ ಎದುರಾಕೊಂಡು ಬದುಕೋದು ತುಂಬಾ ಕಷ್ಟ. ಇವತ್ತು ತಾತಂಗೆ ಏನಾದ್ರು ಆಗಿದ್ರೆ ನೀವು ಸಹಿಸ್ಕೊಳ್ತಿದ್ರ? ಹೋಗಿ ನಾಳೆ ಅದೇ ದ್ವೇಷ ಇಟ್ಕೊಂಡು ಅವ್ರು ನಿಮಗೇನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಆತ ಬದುಕಿರೋರ? ಹೌದು ಬಿಟ್ಟಿ, ರಾಘು ಹೇಳ್ತಾ ಇರೋದು ಸರಿಯಾಗಿದೆ. ನನ್ನ ವಿಷಯ ಬಿಟ್ಟಾಕಮ್ಮ. ಆ ಪಾಪಿಗಳು ನಿನ್ಗೇನಾದ್ರು ಮಾಡ್ಬಿಟ್ರೆ ನಾನು ಹೇಗಮ್ಮ ಬದುಕಿರೋದು? ತಾತ ಹಾಗೆಲ್ಲ ಮಾತಾಡ್ಬೇಡಿ ತಾತ. ನಾನೊಂದು ಮಾತು ಹೇಳ್ತೀನಿ, ಆ ಜಾಗ ಹೋಯ್ತು ಅಂತ ಕೊರಗಬೇಡ. ಅಮ್ಮನ ಆಶ್ರಮ ಕಟ್ಟೋದಕ್ಕೆ ನಮಗ್ ಋಣ ಇಲ್ಲ ಅನ್ಕೋತೀನಿ. ಇನ್ನೆಲ್ಲಾರು ಕಟ್ಟಿದ್ರೆ ಆಗುತ್ತೆ, ದುಃಖ ಪಡಬೇಡಮ್ಮ. ಆದ್ರೂ ತಾತ ನೋಡಿ ಮೇಡಮ್, ಸುಮ್ಮನೆ ಇಲ್ದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಗೋಸ್ಕರನೇ ಬದುಕ್ತಿರೋ ಜೀವಕ್ಕೋಸ್ಕರ ಇದರಿಂದ ಕಳ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಗಳಿಸ್ಕೊಂಡಿದ್ದೀರಾ, ತಾತನ್ನ ಉಳಿಸ್ಕೊಂಡಿದ್ದೀರಾ. ಇವಾಗ್ಲೂ ಹೇಳ್ತಾ ಇದೀನಿ, ಹೆಣ್ಣು ಹೊನ್ನು ಮಣ್ಣು ಇದು ಸಿಗಬೇಕು ಅಂದ್ರೆ ಋಣ ಇರಬೇಕು.
ಆ ಜಾಗ ನಿಮಗ್ ಸಿಗಬೇಕು ಅನ್ನೋ ಋಣ ಇದ್ರೆ ಖಂಡಿತ ನಿಮಗ್ ಸಿಕ್ಕೇ ಸಿಗತ್ತೆ. ಆ ಜಾಗದಲ್ಲಿ ಆಶ್ರಮ ಗೆದ್ದು ನಿಂತೇ ನಿಲ್ಲತ್ತೆ. ಅದನ್ನ ಯಾರಿಂದಲೂ ತಪ್ಸಕ್ ಆಗಲ್ಲ.